ತಾಲೂಕಿನಲ್ಲಿ ದಂಡಾಧಿಕಾರಿ ಕಾರ್ಯನಿರ್ವಹಿಸ್ತಾ ಇದ್ರಿ. ಹಾಗೆ ತಾವು ಒಂದು ತಾಲೂಕಾಧಿಕಾರಿ ಕೆಲಸ ಮಾಡುವಂತ ಸಂದರ್ಭದಲ್ಲಿ ರಾಜಕಾರಣಕ್ಕೆ ಬರ್ಬೇಕಂತ ಯಾಕೆ ಅನ್ಕೊಂಡ್ರಿ? ಯಾಕೆ ನೀವು ಭಾರತೀಯ ಜನತಾ ಪಕ್ಷನ ಆಯ್ಕೆ ಮಾಡ್ಕೊಂಡ್ರಿ? ನನಗೆ ನೋಡ್ರಿ, ರಾಜಕಾರಣಕ್ಕೆ ಬರ್ಬೇಕನ್ನೋದು ಗೊತ್ತಿತ್ತು, ಬಟ್ ಟಿಕೆಟ್ ನನಗೆ ಸಿಗ್ತೈತೆ ಅನ್ನೋದು ಗೊತ್ತಿದ್ದಿದ್ದಿಲ್ಲ. ಹಾವೇರಿ ಪಕ್ಕದಾಗ ಹೆಗ್ಗೇರಿ ಕೆರೆ ಇದೆ, 100 ಎಕರೆ ಜಮೀನಿದೆ. ಈಚೆ ಕಡೆ ಗುತ್ತಲದಲ್ಲಿ ಒಂದು ಬ್ರಿಟಿಷರ್ ಕಾಲದ ದೊಡ್ಡ ಕೆರೆ ಇದೆ. ಈಗ ಮಳೆಗಾಲದಾಗ ಏನು ಡ್ಯಾಮ್ ತುಂಬಿ ಓವರ್ಫ್ಲೋ ಆಗಿ ನೀರನ್ನ ನದಿಗೆ ಬಿಡ್ತಿರ್ತಾರೆ. ಅಂತ ಸಂದರ್ಭದಲ್ಲಿ ಈ ಕೆರೆಗಳನ್ನ ಫಿಲಪ್ ಮಾಡಿಸಿ ಈಗ ಹಾವೇರಿ ನಗರಕ್ಕೆ ಮತ್ತು ಇಲ್ಲಿರ್ತಕ್ಕಂಥ ಒಂದು 30 ಹಳ್ಳಿಗೆ ವಾಟರ್ ಸಪ್ಲೈಯನ್ನು ಮಾಡ್ಬೋದು ನಾವು. ಒಂದು ಕೋಮಿಗೆ ಇವರು ಸಪೋರ್ಟ್ ಅನ್ನ ಮಾಡೋದ್ರಿಂದ ಇದು ಅನೇಕ ಜನರಿಗೆ ತೊಂದರೆ ಆಗ್ತಾ ಇದೆ. ಎಲ್ಲರನ್ನು ಒಂದೇ ದೃಷ್ಟಿ, ಕಾನೂನು ಸಂವಿಧಾನ ಎಲ್ಲರಿಗೂ ಒಂದೇ ಮಾತೆತ್ತಿದ್ರೆ ಮತ್ತು ಸಂವಿಧಾನ ಅಂತ ಹೇಳ್ತಾರೆ ಅವರು. ಮತ್ತು ಸಂವಿಧಾನ ಪುಸ್ತಕವನ್ನು ಕಿಶದಾಗ ಇಟ್ಕೊಂಡು ಅಡ್ಡಾಡ್ತಾರೆ, ಆಟದ ಪುಸ್ತಕದ ಗತೆ. ನಾವು ಏನು, ನಮ್ಮ ವ್ಯಕ್ತಿತ್ವ ಏನು, ನಮ್ಮ ಪಕ್ಷ ಏನು, ನರೇಂದ್ರ ಮೋದಿಜಿಯವರ ಕೆಲಸ ಏನು, ಈ ದೇಶಕ್ಕೆ ಎಷ್ಟು ಕೆಲಸಗಳನ್ನ ಮಾಡಿದೆ ಅನ್ನೋದು ಜನರಿಗೆ ಇವತ್ತು ಅರಿವಾಗಿದೆ. ಎಟ್ ದಿ ಟೈಮ್ ನಾವು ಆ ಕೆಲಸಗಳನ್ನ ಸನ್ಮಾನ್ಯ ಶ್ರೀ ನರೇಂದ್ರ ಮೋದಿಜಿ ಅವರು ಏನೇನು ಮಾಡಿದಾರ ಅನ್ನೋದು ನಾವು ಹೇಳಲಿಲ್ಲ. ನಿಜ ಹೇಳ್ಬೇಕಂದ್ರೆ ನಾವು ಜನರಿಗೆ ತಲುಪಿಸುವಂತ ಕೆಲಸ ಮಾಡಲಿಲ್ಲ. ಹಾಗಾಗಿ ನಾವು ಏನು ಸೋತಿದ್ದೀವಿ ವಿನ ಬೇರೆ ಏನೂ ಕಾರಣ ಇಲ್ಲ. ಅದರಲ್ಲಿ ಮತ್ತ ಸ್ಥಳೀಯ ರಾಜಕಾರಣ ಬೇರೆ ಒಂದಿಷ್ಟು ಇರ್ತೈತಿ, ಆ ಕಾರಣಕ್ಕೋಸ್ಕರ ಇದಾಗಿದ್ದೀವಿ. ಬಟ್ 100% ಈ ಸರಿ 6ಕ್ಕೆ6 ಗೆಲ್ತೀವಿ. ರಾಜ್ಯದಲ್ಲಿ ಕೂಡ ಭಾರತೀಯ ಜನತಾ ಪಕ್ಷ ಸರ್ಕಾರ ಅಂತೂ 100% ಬರುತ್ತೆ. ಯಾವ ರೀತಿ ಜನರ ಚಿತ್ತವನ್ನು ನಿಮ್ಮ ಕಡೆ ಆಕರ್ಷಣೆ ಮಾಡಿಕೊಳ್ಳಲಿಕ್ಕೆ ಮತ್ತು ಜನರ ಚಿತ್ತವನ್ನು ಗವಿಸಿದ್ದಪ್ಪ ಅವರ ಕೊಪ್ಪಳ ಗವಿಸಿದ್ದೇಶ್ವರ ಅಜ್ಜನವರ ಆಶೀರ್ವಾದದಿಂದ ತಾವು ಈ 2ನೇ ಬಾರಿಯ ಅಭ್ಯರ್ಥಿಯಾಗಿ ಗೆಲುವಿನ ಕಹಳೆ ನಿಮ್ ಕಡೆ ತರಲಿಕ್ಕೆ ಹೈಕಮಾಂಡಿಗೆ ವಿಶ್ವಾಸ ತೋರ್ಲಿಕ್ಕೆ ಯಾವ ರೀತಿ ಕೆಲಸ ಮಾಡ್ತಾ ಇದ್ದೀರಿ?